Good morning students. The today class in relating to the nature and classes of shares. Before going to understand the nature and class of shares, we should clear about the meaning of shares. The meaning of shares means the total share capital of the company is divided into equal parts. The each part or the each unit is called as a shares. For example, the company can raise a 1 crore rupees of share capital from the public. The company can divide it into the 1 crore rupees in terms of 10,000 shares. The each share value that is 100, that result in the total capital of the company, that is 1 crore rupees. This 100 rupees each share, each part or each unit is called as a share. Okay, and the next, the amount contributed to the organization, that persons are called as a shareholders. The next, here the capital is divided, whatever the capital is raised from the public, that amount or that capital is divided, that should be disclosed in a memorandum of association. ಇಲ್ಲಿ ನಾವೇನು ಮಾಡ್ತೇವೆ ರೀ, ಏನು ಕ್ಯಾಪಿಟಲ್ನ ರೇಸ್ ಮಾಡ್ತಿದೆಯಲ್ಲ ಕಂಪನಿ, ಅದನ್ನು ಯಾವ ಥರ ನಾವು ಡಿವೈಡೆಡ್ ಬೈ ಮಾಡಿದ್ದೀವಿ ಅಂತ ಅದನ್ನು ನಾವೇನು ಮಾಡ್ತೀವಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ನಾವೇನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ಬಟ್ ದ ಕ್ಲಾಸಸ್ ಆಫ್ ಶೇರ್ಸ್, ಹಿಯರ್ ದ ಕ್ಲಾಸಸ್ ಆಫ್ ಶೇರ್ಸ್ is divided according to specified, according to the rights and obligation of the persons, that should be disclosed in articles of association. Here ಇಲ್ಲಿ ನಾವು ಕ್ಯಾಪಿಟಲ್ ಡಿವೈಡೆಡ್ ಮಾಡಿದ್ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ನಾವೇನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ದ ಕ್ಲಾಸಸ್ ಆಫ್ ಶೇರ್ಸ್ಗಳನ್ನು ನಾವೇನು ಮಾಡ್ತೀವಿ ಅಂದರೆ ಆನ್ ದ ಬೇಸಿಸ್ ಆಫ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ ಮ್ಯಾಗ ನಾವೇನು ಮಾಡ್ತೀವಿ, ದ ಶೇರ್ಸ್ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಹಾಗಾದರೆ ಅದನ್ನು ನಾವು ಎಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ ಅಂತಂದರೆ ದ್ಯಾಟ್ ಶುಡ್ ಬಿ ಸ್ಪೆಸಿಫೈಡ್ ಇನ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಒಳಗೆ ಏನಾಗ್ತದೆ ರೀ, ಅದು ಸ್ಪೆಸಿಫೈಡ್ ಇರ್ತದೆ. ಅದರ ಪ್ರಕಾರ ನಾವೇನು ಮಾಡ್ತೀವಿ, ಕ್ಲಾಸಿಫೈಡ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಏನು ಅಂತಂದರೆ ದ ಕಂಪ್ನೀಸ್ ಆ್ಯಕ್ಟ್. ದ ಕಂಪ್ನೀಸ್ ಆ್ಯಕ್ಟ್ The Company Act, the classifies shares into two types. ಕಂಪ್ನಿ ಆ್ಯಕ್ಟ್ ಇದೇನು ಮಾಡಿದಪ್ಪ ಅಂತಂತಂದರೆ ದ ಶೇರ್ಸ್ ಕ್ಲಾಸಿಫಿಕೇಷನ್ ಟೂ ಟೈಪ್ಸ್ ಮಾಡಿದ. ಫಸ್ಟ್ ಒನ್ ಈಸ್ ಪ್ರಿಫರೆನ್ಸ್ ಶೇರ್ಸ್, ದ ಸೆಕೆಂಡ್ ಒನ್ ಈಸ್ ಈಕ್ವಿಟಿ ಶೇರ್ಸ್. ಹಾಗಾದರೆ ಪ್ರಿಫರೆನ್ಸ್ ಶೇರ್ ಮತ್ತು ಈಕ್ವಿಟಿ ಶೇರ್ಗೆ ಏನು ಡಿಫ್ರೆನ್ಸ್ ಅಂತಂತಂದರೆ, ಪ್ರಿಫರೆನ್ಸ್ ಶೇರ್ಸ್ ಸ್ಯಾಟಿಸ್ಫೈ ದಿ ಟೂ ಕಂಡೀಷನ್ಸ್. ಇಲ್ಲಿ ಎರಡು ಕಂಡೀಷನ್ಸ್ ಬರ್ತಾವೆ ರೀ. ಒನ್ ಈಸ್ ದ ಪ್ರಿಫರೆನ್ಸ್ ಶೇರ್ಸ್, ದ ಪರ್ಸನ್ ಹ್ಯಾವಿಂಗ್ ಅ ಪ್ರಿಫರೆನ್ಸ್ ಶೇರ್ ಆರ್ ಹೋಲ್ಡಿಂಗ್ ಅ ಪ್ರಿಫರೆನ್ಸ್ ಶೇರ್, ದ್ಯಾಟ್ ಪರ್ಸನ್ ಹ್ಯಾವಿಂಗ್ ಅ ಪ್ರಿಫರೆನ್ಷಿಯಲ್ ರೈಟ್ ಆಫ್ ಡಿವಿಡೆಂಡ್, ಪ್ರಿಫರೆನ್ಷಿಯಲ್ ರೈಟ್ ಆಫ್ dividend. And the next one, the person have a preferential rights of repayment of capital, repayment of capital. ಇಲ್ಲಿ ಏನಾಗುತ್ತೆ, ಎರಡು ಕಂಡೀಷನ್ಸ್ ಏನು ಹೇಳ್ತಪ್ಪ ಅಂತಂದರೆ, ಪ್ರಿಫರೆನ್ಷಿಯಲ್ ರೈಟ್ ಆಫ್ ಡಿವಿಡೆಂಡ್, ಯಾರು ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಹೊಂದಿರ್ತಾರಲ್ಲ ಆ ವ್ಯಕ್ತಿಗೆ ನಾವು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡನ್ನು ಏನು ಮಾಡಬೇಕು ರೀ, ಆರ್ಗನೈಜೇಷನಿಂದ ಪೇ ಮಾಡಬೇಕಾಗ್ತದೆ. ಬಿಫೋರ್ ಈಕ್ವಿಟಿ ಶೇರ್ ಹೋಲ್ಡರ್ಗೆ ನಾವು ಡಿವಿಡೆಂಡನ್ನು ಡಿಸ್ಕ್ಲೋಸ್ ಅಥವಾ ಪೇ ಮಾಡೋಕ್ಕಿಂತ ಮುಂಚೆ ಫಿಕ್ಸ್ಡ್ ರೇಟ್ ನಾವು ಎಷ್ಟು ಪರ್ಸೆಂಟೇಜ್ ಇವ್ರಿಗೆ ನಾವು ಮೆನ್ಷನ್ ಮಾಡ್ತೀವಲ್ಲ ಅಷ್ಟು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಅಥವಾ ಲಾಭಾಂಶ ಪ್ರಮಾಣವನ್ನು ನಾವೇನು ಮಾಡಬೇಕಾಗ್ತದೆ ರೀ, ನೀಡಬೇಕಾಗ್ತದೆ. ಯಾರಿಗೆ, ಪ್ರಿಫರೆನ್ಸ್ ಶೇರ್ಗೆ. ಇಲ್ಲಿ ನಾವು ಪ್ರಿಫರೆನ್ಸ್ ಶೇರ್ಗೆ ನಾವೇನಂತ ಕರಿತೀವಿ ಅಂತಂದರೆ ಪ್ರಾಶಸ್ತ್ಯದ ಷೇರುದಾರರು ಅಂತ ನಾವೇನು ಮಾಡ್ತೀವಿ ರೀ, ಕರಿತೀವಿ. ದ ನೆಕ್ಸ್ಟ್ ಒನ್ ಏನು ಕಂಡೀಷನ್ ಅಂತಂದರೆ ದ ಪ್ರಿಫರೆನ್ಷಿಯಲ್ ರೈಟ್ ಆಫ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಇದರ ಅರ್ಥ ಏನಪ್ಪ ಅಂತಂದರೆ, ವೆನ್ ದ ಟೈಮ್ ಆಫ್ ಕಂಪ್ನಿ ಇಸ್ ವೈಂಡ್ ಅಪ್, ಆನ್ ದ್ಯಾಟ್ ಟೈಮ್ ದ ಬಿಫೋರ್ ಗೋಯಿಂಗ್ ಟು ಪೇ ದ ಎನಿ ಆಬ್ಲಿಗೇಷನ್, ಫಸ್ಟ್ ವಿ ಶುಡ್ ಕ್ಲಿಯರ್ ಅಬೌಟ್ ದಿ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇದು ಏನು ಹೇಳ್ತದೆ ಅಂತಂದರೆ, ಯಾವುದೇ ಕಂಪನಿ ಇದ್ದಿದ್ದ ವಿಸರ್ಜನೆ ಆಗೋಕ್ಕಿಂತ ಮುಂಚೆ ನಾವು ಯಾವುದೇ ಜವಾಬ್ದಾರಿ ಅಥವಾ ಆಬ್ಲಿಗೇಷನನ್ನು ಪೇ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೇನು ಮಾಡ್ಬೇಕು ರೀ,
ಪ್ರಿಫರೆನ್ಸ್ ಶೇರ್ಸ್ ಇರ್ತಾರಲ್ಲ ಅವರಿಗೆ ನಾವು ಅವ್ರಿಗೆ ಕ್ಯಾಪಿಟಲ್ ಅಮೌಂಟನ್ನು ಏನು ಮಾಡಬೇಕಾ ಪೇಮೆಂಟ್ ಮಾಡಬೇಕಾಗ್ತದೆ. ಇವೆರಡೂ ರೈಟ್ಸನ್ನು ಯಾರು ಹೊಂದಿದಾರಪ್ಪ ಅಂತಂದರೆ ಪ್ರಿಫರೆನ್ಸ್ ಶೇರ್ದಾರ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಇದೇನಾಗ್ತದೆ ರೀ ಹೊಂದಿರ್ತದೆ. ಈ ಥರ ಹೊಂದಿತ್ತಂದರೆ ಆ ಶೇರ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಅಂತ ನಾವೇನು ಮಾಡ್ತೀವಿ ರೀ ಕರಿತೀವಿ. ಇದು ಎದರ ಪ್ರಕಾರ ಅಂತಂದರೆ ಸೆಕ್ಷನ್ 43 ಆಫ್ ದಿ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ನಾವೇನು ಮಾಡ್ತೀವಿ ರೀ ಇದನ್ನು ಹೇಳ್ತೀವಿ. ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರ ಇದು ಎರಡು ಕಂಡೀಷನ್ಸ್ಗಳನ್ನು ಸ್ಯಾಟಿಸ್ಫೈಡ್ ಮಾಡಬೇಕಾಗ್ತದೆ. ದ ನೆಕ್ಸ್ಟ್ ಒನ್ ಏನು ಅಂತಂದರೆ ಹಿಯರ್ ದ ಇಕ್ವಿಟಿ ಶೇರ್ಸ್ is also called as a ordinary shares. Ordinary shares according to the Companies Act and section 43 ಏನು ಡಿಫೈನ್ ಮಾಡ್ತದೆ ಅಂತಂತಂದರೆ ದ ಪರ್ಸನ್ ಆರ್ ದ ಶೇರ್ಸ್ ನಾಟ್ ಹ್ಯಾವಿಂಗ್ ಅ ಪ್ರಿಫರೆನ್ಷಿಯಲ್ ರೈಟ್ that shares are called as a equity shares. ಯಾವುದು ಪ್ರಾಶಸ್ತ್ಯದ ಹಕ್ಕುಗಳನ್ನು ಹೊಂದಿಲ್ಲಲ್ಲ ಆ ಷೇರುಗಳಿಗೆ ನಾವೇನಂತ ಕರಿತೀವಿ ಸಾಮಾನ್ಯ ಷೇರುಗಳು ಅಂತ ಕರಿತೀವಿ. ಎದರ ಪ್ರಕಾರ ಅಂತಂದರೆ ದ ಕಂಪ್ನೀಸ್ ಆ್ಯಕ್ಟ್ ಸೆಕ್ಷನ್ 43 ಆಫ್ ದಿ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ಇವರಿಗೆ ನೀಡ್ತಕ್ಕಂಥ ದ ಡಿವಿಡೆಂಡ್ ಮೇ ಬಿ changes from dividend amount cannot be fixed. ಇಲ್ಲಿ ಏನಾಗಲ್ಲ ಅಂತಂತಂದರೆ ಡಿವಿಡೆಂಡ್ ಏನಾಗಿರಂಗಿಲ್ಲ ರೀ ಅವರಿಗೆ ಫಿಕ್ಸ್ಡ್ ಅಮೌಂಟ್ ಇರೋಂಗಿಲ್ಲ. ಇಟ್ ವೇರೀಸ್ ಫ್ರಮ್ ಇಯರ್ ಟು ಇಯರ್. ಇಲ್ಲೇನಾಗ್ತದೆ ವೇರಿ ಆಗ್ತದೆ. ಮತ್ತು ರೀಪೇಮೆಂಟ್ ಆಫ್ ಕ್ಯಾಪಿಟಲು ಇರಲ್ಲ. ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಕೂಡ ಏನು ರೀ ಪಾಸಿಬಿಲಿಟಿ ಕಡಿಮೆ ಇರ್ತದೆ. ಎಲ್ಲ ಆಬ್ಲಿಗೇಷನ್ ಫುಲ್ಫಿಲ್ಮೆಂಟ್ ಆದ ನಂತರ ಉಳಿದಂತಂದರೆ ನಾವು ಆರ್ಡಿನರಿ ಶೇರ್ಸ್ಗೆ ಮಾಡ್ತೀವಿ ಪೇ ಮಾಡ್ತೇವೆ. ಇಲ್ಲಿಲ್ಲ ಅಂದರೆ ಪೇ ಮಾಡೋಂಗಿಲ್ಲ. ಮತ್ತು ಇವುದು ಯಾವುದೇ ರೀತಿಯಾದಂಥ ಪ್ರಿಫರೆನ್ಷಿಯಲ್ ರೈಟ್ಸನ್ನು ಏನೂ ಮಾಡಿಲ್ಲ ಹೊಂದಿಲ್ಲ ಅಂಥ ಶೇರುಗಳಿಗೆ ನಾವೇನಂತ ಕರಿತೀವಿ ರೀ ಇಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಹಾಗಾದರೆ ದ ಕ್ಲಾಸಸ್ ಆಫ್ ಶೇರ್ಸ್ ಒಳಗೆ ದೇರ್ ಆರ್ ಮೇನ್ಲಿ 2 types of share. One is a preference share, the other one is a equity shares. Okay, I hope you clear. Thank you.